ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಬಂದಿದ್ದೀವಿ ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ಗೆ. ಸೊ ಏನಕ್ಕೆ ಬಂದಿದ್ದೀವಿ ಅಂತ ಹೇಳಿಬಿಟ್ಟು ನಾನು ಆಲ್ರೆಡಿ ನನ್ನ ಒಂದು ವ್ಲಾಗಲ್ಲಿ ಹಾಕಿದ್ದೀನಿ. ನೀವೇನಾದರೂ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಹೊರಗಡೆಯಿಂದ ಈ ಥರ ಕಾಣಿಸ್ತಾ ಇದೆ ನೋಡಿ. ಹಾಗೆ ಇದು ಲೊಕೇಟ್ ಆಗಿರೋದು ಮುಂಬೈನ ಬ್ಯಾಂಡ್ರಾ ಈಸ್ಟಲ್ಲಿ. ಸೊ ಜಿ ಬ್ಲಾಕ್ ಬ್ಯಾಂಡ್ರಾ ಕುರ್ಲಾ ಕಾಂಪ್ಲೆಕ್ಸ್ BKCನಲ್ಲಿ ಲೊಕೇಟ್ ಆಗಿದೆ. ಹಾಗೆ ನಾವಿವಾಗ ಸದ್ಯಕ್ಕೆ ಗೇಟ್ ನಂಬರ್ 22-23 ಹತ್ರ ಇದ್ದೀವಿ ಹತ್ತತ್ರ. ಆ್ಯಂಡ್ ಕಂಪ್ಲೀಟಾಗಿ ಒಂದು ಸರ್ಕಲ್ ಹಾಕಿದ್ರೆ ಗೇಟ್ ನಂಬರ್ 1 ತನಕ ಹೋಗಿ ರೀಚ್ ಆಗ್ತೀವಿ. ಹಾಗೆ ಎಷ್ಟೇ ಮುಂದಕ್ಕೆ ಹೋದ್ರೂ ಇನ್ನೂ ಮುಗಿತಿಲ್ವಲ್ಲ ಅಂತ ಅನ್ನಿಸ್ತಾ ಇದೆ, ಅಷ್ಟೊಂದು ದೊಡ್ಡದಾಗಿದೆ. ಇನ್ಫ್ಯಾಕ್ಟ್ ನಾನು ವೀಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಆದ್ರೂ ಅಷ್ಟೇ ಇನ್ನೂ ವೀಡಿಯೋ ಮುಗಿತಾನೆ ಇಲ್ಲ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಇದು ಆ್ಯಕ್ಚುಲಿ ಎಂಟ್ರೆನ್ಸ್ ಆಗಿರುತ್ತೆ. ಇಲ್ಲಿ ಧೀರುಭಾಯಿ ಅಂಬಾನಿ ಸ್ಕ್ವೇರ್ ಅಂತ ದೊಡ್ಡದಾಗಿ ಒಂದು ಬೋರ್ಡ್ನ ಹಾಕಿದ್ದಾರೆ. ಆ್ಯಂಡ್ ಅಲ್ಲಲ್ಲೇ ದೊಡ್ಡ TV ಸ್ಕ್ರೀನ್ಸ್ ಕೂಡ ಇದೆ ಈ ಒಂದು ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ಗೆ. ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ ಹತ್ರನೇ ನೀತಾ ಮುಖೇಶ್ ಅಂಬಾನಿ ಕಲ್ಚರಲ್ ಸೆಂಟರ್ ಇದೆ. ಹಾಗೆ ನೀವಿವಾಗ ನೋಡ್ತಾ ಇದ್ದೀರಾ ನೀತಾ ಮುಖೇಶ್ ಅಂಬಾನಿ ಜೂನಿಯರ್ ಸ್ಕೂಲ್. ಆ್ಯಂಡ್ ನಾವಿವಾಗ ಗೇಟ್ ನಂಬರ್ 20ಇಂದ ಒಳಗಡೆ ಹೋಗ್ತಾ ಇದ್ದೀವಿ. ಆ್ಯಸ್ ಯೂಶ್ವಲ್ ಗೇಟ್ ಒಳಗಡೆ ಹೋಗಬೇಕಾದ್ರೆ ಯಾವುದೇ ಥರದ ಚೆಕಿಂಗ್ಸ್ ಇರೋದಿಲ್ಲ, ಯಾಕಂದರೆ ಇಲ್ಲಿ ಸಾಕಷ್ಟು ಈವೆಂಟ್ಸ್ಗಳು ನಡೀತಾ ಇರುತ್ತೆ. ಆ್ಯಂಡ್ ತುಂಬ ಜನ ಬರ್ತಿರ್ತಾರೆ, ತುಂಬ ಜನ ಹೋಗ್ತಿರ್ತಾರೆ. ಆ್ಯಂಡ್ ಒಳಗಡೆ ಬರ್ತಿದ್ದಾಗೇ ಚೆಕಿಂಗ್ಸ್ ಆಗುತ್ತೆ ಆಬ್ವಿಯಸ್ಲಿ. ಸೊ ಡಿಕ್ಕಿನ ಚೆಕ್ ಮಾಡಿದ್ರು, ಹಾಗೆ ನಮ್ಮ ಒಂದು ಕಾರ್ ನಂಬರ್ನು ರೆಕಾರ್ಡಿಂಗ್ನ ಮಾಡ್ಕೊತಾರೆ ಅವರು. ಹಾಗೆ ನಾವಿವಾಗ ಕಾರ್ ಪಾರ್ಕಿಂಗಿಗೆ P1ಗೆ ಬಂದಿದ್ದೀವಿ. ಆ್ಯಂಡ್ ಪಾರ್ಕಿಂಗ್ ಸ್ಪೇಸಲ್ಲಿ ಆಲ್ಮೋಸ್ಟ್ 5000 ಕಾರ್ಸ್ನ ಪಾರ್ಕ್ ಮಾಡ್ಬೋದು. ಈವನ್ ಎಲೆಕ್ಟ್ರಿಕ್ ಕಾರ್ಸ್ಗೆ ಇಲ್ಲಿ ಚಾರ್ಜಿಂಗ್ ಸ್ಟೇಷನ್ಸ್ ಕೂಡ ಇದೆ. ಆ್ಯಂಡ್ ನಾವಿವಾಗ P1ನಲ್ಲಿ ಇದ್ದೀವಿ. ಈ ಒಂದು ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ನ ಒಂದು ಟೋಟಲ್ ಏರಿಯಾ ಬಂದು 1,03,012 ಸ್ಕ್ವೇರ್ ಮೀಟರ್ ಆಗಿರುತ್ತೆ. ಈ ಒಂದು ಪಾರ್ಕಿಂಗ್ ಸ್ಪೇಸ್ ಕೂಡ ಅಷ್ಟೇ ಸಿಸ್ಟಮ್ಯಾಟಿಕ್ ಆಗಿ ಡಿಸೈನ್ ಮಾಡಿದ್ದಾರೆ. 35 ಕಾರ್ಸ್ನ ಇನ್ನು ಪಾರ್ಕ್ ಮಾಡ್ಬೋದು ಅಂತ ನಂಬರ್ಸ್ ತೋರಿಸ್ತಾ ಇದೆ. ಆ್ಯಂಡ್ ರೆಡ್ ಲೈಟ್ಸ್ ಇರೋ ಕಡೆ ಎಲ್ಲ ಆಲ್ರೆಡಿ ಕಾರ್ಸ್ ಪಾರ್ಕ್ ಆಗಿದೆ ಅಂತ, ಹಾಗೆ ಗ್ರೀನ್ ಲೈಟ್ ಇರೋ ಕಡೆ ಎಂಟಿ ಇದೆ ಅಂತ ದೂರದಿಂದನೇ ಸೆಕ್ಯೂರಿಟಿ ಗಾರ್ಡ್ಸ್ಗಳು ಗೈಡ್ ಮಾಡ್ಬೋದು, ಗ್ರೀನ್ ಲೈಟ್ ಇರೋ ಕಡೆ ಹೋಗಿ ಪಾರ್ಕ್ ಮಾಡಿ ಅಂತ. ಹಾಗೆ ಒಳಗಡೆ ಎಂಟರ್ ಆಗ್ತಿದ್ದಂಗೆ ಚೆಕಿಂಗ್ಸ್ ಇರುತ್ತೆ. ಆ್ಯಸ್ ಯೂಶ್ವಲ್ ಮೆಟ್ರೋ ಮತ್ತು ಏರ್ಪೋರ್ಟ್ಸ್ಗಳಲ್ಲಿ ಯಾವ ಥರ ಚೆಕಿಂಗ್ಸ್ ಇರುತ್ತೆ ಆ ಥರ ಇರುತ್ತೆ. ಇವಾಗ ನಾವು ಲಿಫ್ಟ್ ಹತ್ರ ಬಂದಿದ್ದೀವಿ. ಹತ್ತತ್ರ ಇಲ್ಲಿ 6 to 8 ಲಿಫ್ಟ್ಸ್ಗಳಿದ್ದಾವೆ. ಆ್ಯಂಡ್ ನಾವಿವಾಗ P2ನಲ್ಲಿ ಇದ್ದೀವಿ. ಆ್ಯಂಡ್ ಲಿಫ್ಟ್ ಬಟನ್ ಬಂದು ಇಲ್ಲಿದೆ ನೋಡಿ. ಸೊ ಲಿಫ್ಟ್ಸ್ಗಳು ಅಷ್ಟೇ ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ನೀಟಾಗಿ ಎಲ್ಲ ಡಿಸ್ಕ್ರಿಪ್ಷನ್ ಕೂಡ ಹಾಕಿದ್ದಾರೆ ಈ ಒಂದು ಲಿಫ್ಟ್ ಒಳಗಡೆ. ಕಾರ್ ಪಾರ್ಕಿಂಗ್ಗೆ ಅಂತ P0ಇಂದ P4 ತನಕ ಇದೆ ಫ್ಲೋರ್ಸು. ಹಾಗೆ ನಾರ್ಮಲ್ ಬೇರೆ ಫ್ಲೋರ್ಸ್ ಬಂದು P1ಇಂದ L3 ತನಕ ಇದೆ. ಅಂದರೆ ಟೋಟಲ್ 10 ಫ್ಲೋರ್ಸ್ ಇದೆ. ಆ್ಯಂಡ್ ಲಿಫ್ಟ್ ಒಳಗಡೆ ಈ ಥರ ಒಂದು ಮಿರರ್ ಡಿಸೈನ್ ಇದೆ. ಆ್ಯಂಡ್ ನಾವಿವಾಗ ಫ್ಲೋರ್ 2ಗೆ ಹೋಗ್ತಾ ಇದ್ದೀವಿ. ನೀವೇನಾದರೂ ನನ್ನ ಇನ್ನೂ ಬಿಸ್ನೆಸ್ ಕಾನ್ಫರೆನ್ಸ್ ಬಗ್ಗೆ ಒಂದು ವೀಡಿಯೋನ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ಚೆಕ್ಔಟ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲಲ್ಲಿದೆ. ಹಾಗೆ ಈ ಎಲ್ಲ ಸ್ವದೇಶಿ ಐಟಮ್ಸ್ ಬಂದು ಗ್ರೌಂಡ್ ಫ್ಲೋರಲ್ಲಿ ಲೊಕೇಟ್ ಆಗಿದೆ. ಆ್ಯಂಡ್ ಅಲ್ಲೇ ಹ್ಯಾಂಡ್ ಕ್ರಾಫ್ಟೆಡ್ ಐಟಮ್ಸ್ನ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಕಾರ್ಪೆಟ್ಸ್ಗಳು ಕೂಡ ಇದ್ದಾವೆ. ಎಲ್ಲದಕ್ಕೂ ಸ್ವದೇಶ್ ಅಂತ ಹೆಸರಿಟ್ಟಿದ್ದಾರೆ. ತುಂಬಾ ಯುನೀಕ್ ಡಿಸೈನ್ಸ್ ಇದೆ. ಕಾರ್ಪೆಟ್ಸ್ ಮತ್ತು ಶಾಲ್ಸ್ಗಳನ್ನ ಯಾವ ಥರ ತಯಾರು ಮಾಡ್ತಾರೆ ಅಂತ ನಾವು ಲೈವ್ ಆಗಿ ನೋಡ್ಬೋದು. ಹಾಗೆ ತೊಗೋತೀರಾ ಅಂದರೆ ಖಂಡಿತವಾಗ್ಲೂ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಬಟ್ ಐ ಥಿಂಕ್ ಇಟ್ ವಿಲ್ ಬಿ ಎಕ್ಸ್ಪೆನ್ಸಿವ್. ಹಾಗೆ ನೆಕ್ಸ್ಟ್ ಡೋರ್ ನೋಡಿ, ಇದು ಕಂಪ್ಲೀಟಾಗಿ ಆ್ಯಂಟಿಕ್ ಡಿಸೈನ್ಸ್ಗಳನ್ನ ಇಟ್ಟಿದ್ದಾರೆ. ಇದೂ ಅಷ್ಟೇ ಸ್ವದೇಶ್ ಅಂತ ಹೆಸರಿಟ್ಟಿದ್ದಾರೆ. ಎಲ್ಲ ಯುನೀಕ್ ಡಿಸೈನ್ಸ್ಗಳಿದ್ದಾವೆ. ಹಾಗೆ ನೆಕ್ಸ್ಟ್ ಡೋರ್ ಬಂದು ಒಂದು ಸ್ಯಾರಿ ಶಾಪಿಂಗಿಗೆ ಅಂತ ಇಟ್ಟಿದ್ದಾರೆ. ಇಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು ಆ್ಯಕ್ಚುಲಿ. ಹಾಗೆ ತುಂಬಾ ವಿಶಾಲವಾಗಿದೆ ಅಂತಲೇ ಹೇಳಬೇಕು. ಆ್ಯಂಡ್ ಈ ಒಂದು ಪ್ರಾಜೆಕ್ಟ್ಗೆ ಎಷ್ಟು ಖರ್ಚಾಯಿತು ಅಂತ ಎಲ್ಲೂ ರಿವೀಲ್ ಮಾಡಿಲ್ಲ ಆ್ಯಕ್ಚುಲಿ. ಗೂಗಲ್ ಮಾಡಿದೆ ನಾನು, ಸಿಕ್ಕಿಲ್ಲ ನನಗೆ. ಆ್ಯಂಡ್ ಅಲ್ಲಲ್ಲಿ ಸ್ಟ್ಯಾಚ್ಯೂಸ್ಗಳನ್ನ ಮಾಡಿಟ್ಟಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಇಲ್ಲಿ ಫೋಟೋಸ್ ಕೂಡ ತೆಕ್ಕೊತಾ ಇದ್ರು. ಸೊ ಫೋಟೋಸ್ ಎಲ್ಲ ಕ್ಲಿಕ್ ಮಾಡೋದಕ್ಕೆ ಯಾವುದೇ ಥರದ ರಿಸ್ಟ್ರಿಕ್ಷನ್ಸ್ ಇಲ್ಲ. ಆ್ಯಂಡ್ ದೆನ್ ಯು ಆರ್ ಸೀಯಿಂಗ್ ಅ ಬ್ಯೂಟಿಫುಲ್ ಶ್ಯಾಂಡ್ಲಿಯರ್. ಇದು ಲೈಟ್ಸ್ ಎಲ್ಲ ಆನ್ ಆದರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇದರ ಟೈಮಿಂಗ್ಸ್ ಬಂದು ಬೆಳಗ್ಗೆ 9 ಗಂಟೆಗೆ ಓಪನ್ ಆದರೆ ರಾತ್ರಿ 10 ಗಂಟೆಗೆ ಕ್ಲೋಸ್ ಆಗುತ್ತೆ. ಎಲ್ಲ ದಿನವೂ ಓಪನ್ ಇರುತ್ತೆ. ಹಾಗೆ ಆನೆಗಳದ್ದು ಡಿಸೈನ್ನ ಮಾಡಿದ್ದಾರೆ. ಇದೆಲ್ಲ ಫ್ರೆಶ್ ಫ್ಲವರ್ಸ್ನ ಬಳಸಿ ಮಾಡಿದ್ದಾರೆ. ಸ್ವಲ್ಪ ಮುಂದಕ್ಕೆ ಹೋದರೆ ನೀವು ಇವಾಗ ನೋಡ್ತಾ ಇದ್ದೀರಾ ಯುನೀಕ್ ಹ್ಯಾಂಡ್ ಕ್ರಾಫ್ಟೆಡ್ ಫ್ರೇಮ್.
ಹಾಗೆ ಅದಾದಮೇಲೆ ಒಂದು ಸ್ಪೆಷಲ್ ಥಿಂಗ್ ಇದೆ, ಇಲ್ಲಿ ನೋಡಿ ಮರ್ಸಿಡೀಸ್ ಕಾರ್ ಇದೆ. ತುಂಬಾ ಸ್ಪೆಷಲ್ ಅಂತಲೇ ಹೇಳಬೇಕು, ತುಂಬ ಯುನೀಕ್ ಡಿಸೈನ್ ಆಗಿದೆ ಆ್ಯಂಡ್ ಇಟ್ ಈಸ್ ದ ಶೋ ಸ್ಟಾಪರ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ತುಂಬ ಡಿಫ್ರೆಂಟ್ ಕಲರ್ ಇದೆ, ಹಾಗೆ ಡಿಫ್ರೆಂಟ್ ಆಗಿರೋ ಒಂದು ಡಿಸೈನ್ ಕೂಡ ಇದೆ. ನಾವಿವಾಗ ಎಸ್ಕಲೇಟರಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ ಈಸ್ ಇಂಡಿಯಾಸ್ ಫೋರ್ಮೋಸ್ಟ್ ವೆನ್ಯೂ ಫಾರ್ ಬೆಸ್ಟ್ ಇನ್ ಕ್ಲಾಸ್ ಎಕ್ಸಿಬಿಷನ್ಸ್, conventions, meetings and social events. It's spacious as well as very beautiful too. ಅಲ್ಲಲ್ಲೇ ಲಾಂಜ್ ಏರಿಯಾ ಇದೆ. ಹಾಗೆ ಈ ಒಂದು ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರಲ್ಲಿ ಫ್ರೀ ವೈಫೈ ಇದೆ. ಆ್ಯಂಡ್ ಈವನ್ ವಾಶ್ರೂಮ್ಸ್ ಕೂಡ ಅಷ್ಟೇ ಬ್ಯೂಟಿಫುಲಿ ಡಿಸೈನ್ ಮಾಡಿದ್ದಾರೆ ಆ್ಯಂಡ್ ಕ್ಲೀನ್ ಆ್ಯಂಡ್ ಟೈಡಿಯಾಗಿ ಮೇಂಟೈನ್ ಮಾಡ್ಕೊಂಡ್ಬಂದಿದ್ದಾರೆ. ಯಾವುದೇ ಮಾಲ್ಗಿಂತ ಕಮ್ಮಿ ಇಲ್ಲ, ಇನ್ಫ್ಯಾಕ್ಟ್ ಮಾಲ್ಸ್ಗಿಂತ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳಬೇಕು. ತುಂಬ ದೊಡ್ಡ ಮಿರರ್ಸ್ಗಳಿದ್ದು ಇಲ್ಲಿ ತುಂಬ ಜನ ಫೋಟೋಸ್ನ ಕ್ಲಿಕ್ ಮಾಡ್ತಾಯಿದ್ರು. ಹಾಗೆ ಈ ಒಂದು ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರಲ್ಲಿ 5 ಮಾಡ್ಯುಲರ್ ಹಾಲ್ಸ್ ಇದೆ, 25 ಮೀಟಿಂಗ್ ರೂಮ್ಸ್ ಇದೆ, ಹಾಗೆ 1 ಬಾಲ್ ರೂಮ್ ಇದೆ. ಈ ಒಂದು ಪ್ರಾಜೆಕ್ಟ್ನ ಕನ್ಸ್ಟ್ರಕ್ಷನ್ ಕಾಸ್ಟ್ ಬಂದು $1 ಬಿಲಿಯನ್ ಆಗಿದೆ. ಹಾಗೆ ರೂಫಿಂಗ್ ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತ. ಆ್ಯಂಡ್ ಎಕ್ಸಿಟಲ್ಲಿ ಆಟೋಮೆಟಿಕ್ಕಾಗಿ ಡಿಟೆಕ್ಟ್ ಆಗಿ ಗೇಟ್ ಓಪನ್ ಆಗುತ್ತೆ, ಹಾಗೆ ಸ್ವಲ್ಪ ಹೊತ್ತಾದಮೇಲೆ ಕ್ಲೋಸ್ ಆಗುತ್ತೆ. ಈ ಒಂದು ಪ್ರಾಜೆಕ್ಟ್ನ ಲ್ಯಾಂಡ್ ಕಾಸ್ಟ್ ಬಂದು 900 crores ಆಗಿರುತ್ತೆ. ಲೀಸ್ಗೆ ರಿಲಯನ್ಸ್ ಗ್ರೂಪಿಂದ ಕಟ್ಸಿರೋ ಅಂಥದ್ದು. ಪಾರ್ಕಿಂಗಿಗೆ ಒಂದು ನಾಮಿನಲ್ ಫೀನ ಚಾರ್ಜ್ ಮಾಡ್ತಾರೆ. 0 to 2 hours ಆದರೆ ಇಷ್ಟು ಚಾರ್ಜು, ಅದ್ರ ಮೇಲೆ 1 hour ಆದರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ. ಆ್ಯಂಡ್ ಈ ಒಂದು ಬಿಲ್ ಪೇಪರ್ ಬಂದು ತುಂಬಾ ಪ್ರೀಮಿಯಮ್ ಆಗಿದೆ. ಈ ಥರ ಬಿಲ್ನಂತೂ ನಾನು ಎಲ್ಲೂ ನೋಡೇ ಇಲ್ಲ ಅಂತಲೇ ಹೇಳಬೇಕು. ಈ ಒಂದು ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರಲ್ಲಿ ನಾವು ಸದ್ಯಕ್ಕೆ ಹೋಗಿರೋದು ಪಾರ್ಕಿಂಗ್ ಸ್ಪೇಸ್ ಬಿಟ್ಟರೆ ಲೆವೆಲ್ 2ನಲ್ಲಿ ಎಕ್ಸ್ಪ್ಲೋರ್ ಮಾಡಿರೋದು ಅಷ್ಟೇ. ಬೇರೆ ಎಲ್ಲ ಫ್ಲೋರ್ಸ್ನ ಎಕ್ಸ್ಪ್ಲೋರ್ ಮಾಡಿಲ್ಲ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.